ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಶಾಸಕ ದದ್ದಲ್ ಚೆಲ್ಲಾಟವನ್ನ ಆಟ ಆಡ್ತಾ ಇದ್ದಾರೆ. ಒಂದ್ ಕಡೆ ಹೊರಬಂದ್ರೆ ಇಡಿ ಬಂಧಿಸಬಹುದು ಅನ್ನುವಂತಹ ಆತಂಕ ಢವಢವ ಶುರುವಾಗಿದೆ ದದ್ದಲ್ಗೆ. ಇವತ್ತಾದ್ರೂ ಪ್ರತ್ಯಕ್ಷ ಆಗ್ತಾರಾ ವಾಲ್ಮೀಕಿ ನಿಗಮ ಅಧ್ಯಕ್ಷ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಒಂದು ಕಡೆ ಎಸ್ಐಟಿ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇಡಿ ಅಥವಾ ಎಸ್ಐಟಿ ಮುಂದೆ ಹಾಜರಾಗ್ತಾರಾ ದದ್ದಲ್ ಅನ್ನುವಂತಹ ಪ್ರಶ್ನೆಗಳು. ದದ್ದಲ್ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಇದೀಗ ಒಂದಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ಈಗಾಗಲೇ ನೀಡಲಾಗಿರುವಂತದ್ದು. ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟವನ್ನ ಆಡ್ತಾ ಇದ್ದಾರೆ. ದದ್ದಲ್ ಒಂದು ಕಡೆ ದದ್ದಲ್ ಬಂಧನ ಮಾಡುವುದಕ್ಕೆ ಎಲ್ಲ ತಯಾರಿಯನ್ನು ಕೂಡ ನಡೆಸಿಕೊಳ್ಳಲಾಗಿದೆ. ಎಲ್ಲಿ ಬಂಧನ ಮಾಡ್ಬಿಡ್ತಾರೋ ಅನ್ನುವಂತಹ ಭಯದಲ್ಲೇ ಇದೀಗ ಕದ್ದು ಮುಚ್ಚಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ನಾಗೇಂದ್ರ, ಇವತ್ತು ಇಡಿ ಮುಂದೆ ಹಾಜರಾಗ್ತಾರಾ ಅಥವಾ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ದದ್ದಲ್ ಅನ್ನುವುದು $1 ಮಿಲಿಯನ್ ಪ್ರಶ್ನೆ ಆಗಿರುವಂತದ್ದು. ಒಂದು ಕಡೆ ಎಸ್ಐಟಿ ವಿಚಾರಣೆಗೆ ಹಾಜರಾದ್ರೆ ಬಂಧನ ಆಗೋದು ಕಡಿಮೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಜರಾದ್ರೂ ಆಗ್ಬೋದಲ್ವಾ? ಈ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ ನೋಡಿ, ಇವತ್ತು ಎಲ್ಲ ಇರುವಂಥದ್ದು ಪ್ರಮುಖವಾಗಿ ದದ್ದಲ್ ಅವರ ನಡೆಯ ಬಗ್ಗೆ ಯಾವ ಕಡೆ ಅವರು ಹೋಗ್ತಾರೆ ಅಂತೇಳಿ ನೋಡಿ. ಪ್ರಮುಖವಾಗಿ ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆ ದದ್ದಲ್ ಅವರಿಗೆ ಎಸ್ಐಟಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೂಡ ಸರ್ವ್ ಮಾಡಿದೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಗೆ ಹಾಜರಾಗಲೇಬೇಕು ಅಂತೇಳಿ ಅವರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಾಸಕ ದದ್ದಲ್ ಯಾವ ಕಡೆಗೆ ಹೋಗ್ತಾರೆ, ಒಂದು ಎಸ್ಐಟಿ ವಿಚಾರಣೆಗೆ ಹೋಗ್ತಾರಾ, ಇಡಿ ವಿಚಾರಣೆಗೆ ಹೋಗ್ತಾರಾ, ಅಥವಾ ಸೆಷನ್ನಲ್ಲಿ ಅವರು ಪಾಲ್ಗೊಳ್ತಾರಾ ಅಂತೇಳಿ ಬಹಳ ಕುತೂಹಲ ಇರುವಂಥದ್ದು. ಹಾಗಾಗಿ ಇನ್ನೇನು 1 ಅಥವಾ 2 ಗಂಟೆಯಲ್ಲಿ ಗೊತ್ತಾಗಲಿದೆ ದದ್ದಲ್ ಯಾವ ಕಡೆ ಹೋಗ್ತಾರೆ ಅಂತೇಳಿ. ಆದರೆ ನೋಡಿ, ನಿನ್ನೆ ರಾಯಚೂರಿಗೆ ತೆರಳಿದಂತಹ ದದ್ದಲ್ ಅವರು ಅಲ್ಲಿ ಯಾವುದೇ ಮಾಧ್ಯಮದವರು ಕಾಣಿಸ್ಕೊಳ್ಳದೆ ಸ್ನೇಹಿತನ ಒಬ್ಬ ಕಾರ್ನಲ್ಲಿ ಕೂತು ಮಂತ್ರಾಲಯಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮದವರು ಅವರನ್ನು ಫಾಲೋ ಮಾಡಿ ಪ್ರಶ್ನೆಯನ್ನು ಮಾಡೋದಕ್ಕೆ ಮುಂದಾದಾಗ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡದೆ ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ತಾರೆ. ಅದಾದ ಬಳಿಕ ಮಂತ್ರಾಲಯದಿಂದ ಅವರ ಕಾರ್ನಲ್ಲಿ ಯಾವ ಕಡೆ ಹೋಗಿದ್ದಾರೆ ಅಂತ ಅನ್ನೋದು ಇಲ್ಲೂ ಕೂಡ ಗೊತ್ತಿಲ್ಲ. ನೋಡಿ, ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಂತಹ ಶಾಸಕ ದದ್ದಲ್ ಅವರು ಪೊಲೀಸರ ವಾಹನದಲ್ಲೇ ಮಾಧ್ಯಮದವರ ಕಣ್ತಪ್ಪಿಸಿ ಅಲ್ಲಿಂದ ಹೊರ ಹೋಗ್ತಾರೆ. ಅಲ್ಲಿಂದ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಯಾರೇ ಫೋನ್ ಮಾಡಿದ್ರು ಕೂಡ ಅವರು ಸ್ವಿಚ್ ಆಫ್ ಬರ್ತಾ ಇದೆ. ಆದರೆ ರಿಂಗ್ ಆಗುವಂಥ ಸಂದರ್ಭದಲ್ಲೂ ಕೂಡ ಅವರು ಯಾರ ಫೋನನ್ನು ಕೂಡ ಸ್ವೀಕರಿಸ್ತಾ ಇಲ್ಲ. ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಕಾದು ಕುಳಿತಿದ್ದಾರೆ ಅವರ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ. ಎಸ್ಐಟಿ ಅಧಿಕಾರಿಗಳು ಕೂಡ ಮೊನ್ನೆ ಒಂದಷ್ಟು ವಿಚಾರಣೆ ಒಳಪಡಿಸಿದ್ದು, ಇವತ್ತು ಕೂಡ ವಿಚಾರಣೆ ನಡೆಸೋದಕ್ಕೆ ಒಂದಷ್ಟು ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಕುತೂಹಲ ಇದ್ದೇ ಇದೆ ದದ್ದಲ್ ಯಾವ ಕಡೆ ಹೋಗ್ತಾರೆ ಅಂತೇಳಿ. ನೋಡಿ, ನಾನೀಗ ಯಲಹಂಕದವರ ನಿವಾಸದ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲೂ ಕೂಡ ಕೇಳಿದಾಗ ಇಡಿ ಅಧಿಕಾರಿಗಳು ರೇಡ್ ಮಾಡಿ ದಾಳಿಯನ್ನು ಮುಕ್ತಾಯಗೊಳಿಸಿ ಇಲ್ಲಿಂದ ಹೋದ ಬಳಿಕ ದದ್ದಲ್ ಅವರು ಕೂಡ ನಿವಾಸದಿಂದ ತೆರಳಿದಂಥವ್ರು ಇಲ್ಲಿವರೆಗೂ ಕೂಡ ಮನೆಯ ಬಳಿ ಕೂಡ ಅವರು ಬಂದಿಲ್ಲ ಅನ್ನೋ ಮಾಹಿತಿ ಇಲ್ಲಿ ಸ್ಥಳೀಯರು ಕೊಡ್ತಾ ಇದ್ದಾರೆ. ಮನೆಯು ಕೂಡ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ, ಯಾರು ಕೂಡ ಇತ್ತ ಸುಳಿತಾ ಇಲ್ಲ ಅಂತೇಳಿ. ಹಾಗಾಗಿ ಯಲಹಂಕ ನಿವಾಸಕ್ಕೆ ಬರ್ತಾರಾ ಅಥವಾ ಇಲ್ಲಿಂದ ಎಸ್ಐಟಿ ಕಚೇರಿಗೆ ಹೋಗ್ತಾರಾ ಅಥವಾ ಯಾವ ಕಡೆ ಹೋಗ್ಬೋದು ಅನ್ನೋ ಕುತೂಹಲ ಮಾತ್ರ ಇನ್ನೂ ಕೇಳಿಸ್ತಾ ಇದೆ. ಒಂದು ವೇಳೆ ನೀವು ಹೇಳಿದಂತೆ ರಮ್ಯಾ, ಎಸ್ಐಟಿಗೆ ಹೋಗಿದೆ ಆದರೆ ವಿಚಾರಣೆಗೆ ಹಾಜರಾಗಿದೆ ಆದರೆ ಎಲ್ಲೋ ಒಂದು ಕಡೆ ಅಲ್ಲಿ ಬಂಧನ ಆಗೋದು ಆ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಡಿ ಏನಾದರೂ ವಿಚಾರಣೆಗೆ ಒಳಪಡಿಸೋದಕ್ಕೆ ಅವರನ್ನ ಮುಂದಾಗಿದೆ ಆದರೆ ಅವರು ಕಸ್ಟಡಿಗೆ ತೆಗೆದುಕೊಳ್ತಾರೆ ಖಂಡಿತವಾಗ್ಲೂ. ಯಾಕೆಂತಂದ್ರೆ ಅವರ ಮೇಲೆ ಒಂದೆರಡಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ರಾಯಚೂರಿನಲ್ಲಿ ಒಂದಷ್ಟು ಜಾಗವನ್ನು ಕೂಡ ಮಗನ ಹೆಸರಲ್ಲಿ ಖರೀದಿ ಮಾಡಿದ್ರು ಅನ್ನೋದು ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ತಿಳಿದು ಬಂದಿರುವಂಥದ್ದು. ಅಷ್ಟಲ್ಲದೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಣ ಸಂದಾಯ ಆಗಿತ್ತು. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಕುತೂಹಲ ಇದೆ ದದ್ದಲ್ ಯಾವ ಕಡೆ ಹೋಗ್ತಾರೆ ಅಥವಾ ಇವತ್ತು ಕೂಡ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೆ ತಲೆಮರೆಸ್ಕೊಂಡೇ ಇರ್ತಾರ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ರೈಟ್ ನಾಗೇಂದ್ರ, ಕಾದ್ ನೋಡೋಣ ಏನಾಗತ್ತೆ ಅಂತ ಹೇಳಿ. ಧನ್ಯವಾದ ತಮ್ಮ ಮಾಹಿತಿಗಾಗಿ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಶಾಸಕ ದದ್ದಲ್ ಚೆಲ್ಲಾಟವನ್ನ ಆಟ ಆಡ್ತಾ ಇದ್ದಾರೆ. ಒಂದ್ ಕಡೆ ಹೊರಬಂದ್ರೆ ಇಡಿ ಬಂಧಿಸಬಹುದು ಅನ್ನುವಂತಹ ಆತಂಕ ಢವಢವ ಶುರುವಾಗಿದೆ ದದ್ದಲ್ಗೆ. ಇವತ್ತಾದ್ರೂ ಪ್ರತ್ಯಕ್ಷ ಆಗ್ತಾರಾ ವಾಲ್ಮೀಕಿ ನಿಗಮ ಅಧ್ಯಕ್ಷ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ.
ವಿಚಾರಣೆಗೆ ಹಾಜರಾಗುವಂತೆ ಒಂದು ಕಡೆ ಎಸ್ಐಟಿ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇಡಿ ಅಥವಾ ಎಸ್ಐಟಿ ಮುಂದೆ ಹಾಜರಾಗ್ತಾರಾ ದದ್ದಲ್ ಅನ್ನುವಂತಹ ಪ್ರಶ್ನೆಗಳು, ದದ್ದಲ್ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ, ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಇದೀಗ ಒಂದಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ಈಗಾಗಲೇ ನೀಡಲಾಗಿರುವಂತದ್ದು. ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟವನ್ನ ಆಡ್ತಾ ಇದ್ದಾರೆ. ದದ್ದಲ್ ಒಂದು ಕಡೆ ದದ್ದಲ್ ಬಂಧನ ಮಾಡುವುದಕ್ಕೆ ಎಲ್ಲ ತಯಾರಿಯನ್ನು ಕೂಡ ನಡೆಸಿಕೊಳ್ಳಲಾಗಿದೆ. ಎಲ್ಲಿ ಬಂಧನ ಮಾಡ್ಬಿಡ್ತಾರೋ ಅನ್ನುವಂತಹ ಭಯದಲ್ಲೇ ಇದೀಗ ಕದ್ದು ಮುಚ್ಚಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ಏನು ನಾಗೇಂದ್ರ, ಇವತ್ತು ಇಡಿ ಮುಂದೆ ಹಾಜರಾಗ್ತಾರಾ ಅಥವಾ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ದದ್ದಲ್ ಅನ್ನುವುದು $1 ಮಿಲಿಯನ್ ಪ್ರಶ್ನೆ ಆಗಿರುವಂತದ್ದು. ಒಂದು ಕಡೆ ಎಸ್ಐಟಿ ವಿಚಾರಣೆಗೆ ಹಾಜರಾದ್ರೆ ಬಂಧನ ಆಗೋದು ಕಡಿಮೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಜರಾದ್ರೂ ಆಗ್ಬೋದಲ್ವಾ? ಈ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ನೋಡಿ ಇವತ್ತು ಎಲ್ಲ ಇರುವಂತದ್ದು ಪ್ರಮುಖವಾಗಿ ದದ್ದಲ್ ಅವರ ನಡೆಯ ಬಗ್ಗೆ ಯಾವ ಕಡೆ ಅವರು ಹೋಗ್ತಾರೆ ಅಂತೇಳಿ ನೋಡಿ. ಪ್ರಮುಖವಾಗಿ ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆ ದದ್ದಲ್ ಅವರಿಗೆ ಎಸ್ಐಟಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೂಡ ಸರ್ವ್ ಮಾಡಿದೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಗೆ ಹಾಜರಾಗಲೇಬೇಕು ಅಂತೇಳಿ ಅವರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಾಸಕ ದದ್ದಲ್ ಯಾವ ಕಡೆಗೆ ಹೋಗ್ತಾರೆ, ಒಂದು ಎಸ್ಐಟಿ ವಿಚಾರಣೆಗೆ ಹೋಗ್ತಾರಾ, ಇಡಿ ವಿಚಾರಣೆಗೆ ಹೋಗ್ತಾರಾ, ಅಥವಾ ಸೆಷನ್ನಲ್ಲಿ ಅವರು ಪಾಲ್ಗೊಳ್ತಾರಾ ಅಂತೇಳಿ ಬಹಳ ಕುತೂಹಲ ಇರುವಂಥದ್ದು. ಹಾಗಾಗಿ ಇನ್ನೇನು 1 ಅಥವಾ 2 ಗಂಟೆಯಲ್ಲಿ ಗೊತ್ತಾಗಲಿದೆ ದದ್ದಲ್ ಯಾವ ಕಡೆ ಹೋಗ್ತಾರೆ ಅಂತೇಳಿ. ಆದರೆ ನೋಡಿ, ನಿನ್ನೆ ರಾಯಚೂರಿಗೆ ತೆರಳಿದಂತಹ ದದ್ದಲ್ ಅವರು ಅಲ್ಲಿ ಯಾವುದೇ ಮಾಧ್ಯಮದವರು ಕಾಣಿಸ್ಕೊಳ್ಳದೆ ಸ್ನೇಹಿತನ ಒಬ್ಬ ಕಾರ್ನಲ್ಲಿ ಕೂತು ಮಂತ್ರಾಲಯಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮದವರು ಅವರನ್ನ ಫಾಲೋ ಮಾಡಿ ಪ್ರಶ್ನೆಯನ್ನ ಮಾಡೋದಕ್ಕೆ ಮುಂದಾದಾಗ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡದೆ ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ತಾರೆ. ಅದಾದ ಬಳಿಕ ಮಂತ್ರಾಲಯದಿಂದ ಅವರ ಕಾರ್ನಲ್ಲಿ ಯಾವ ಕಡೆ ಹೋಗಿದ್ದಾರೆ ಅಂತ ಅನ್ನೋದು ಇಲ್ಲೂ ಕೂಡ ಗೊತ್ತಿಲ್ಲ. ನೋಡಿ, ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಂತಹ ಶಾಸಕ ದದ್ದಲ್ ಅವರು ಪೊಲೀಸರ ವಾಹನದಲ್ಲೇ ಮಾಧ್ಯಮದವರ ಕಣ್ತಪ್ಪಿಸಿ ಅಲ್ಲಿಂದ ಹೊರ ಹೋಗ್ತಾರೆ. ಅಲ್ಲಿಂದ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಯಾರೇ ಫೋನ್ ಮಾಡಿದ್ರು ಕೂಡ ಅವರು ಸ್ವಿಚ್ ಆಫ್ ಬರ್ತಾ ಇದೆ. ಆದರೆ ರಿಂಗ್ ಆಗುವಂಥ ಸಂದರ್ಭದಲ್ಲೂ ಕೂಡ ಅವರು ಯಾರ ಫೋನನ್ನು ಕೂಡ ಸ್ವೀಕರಿಸ್ತಾ ಇಲ್ಲ. ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಕಾದು ಕುಳಿತಿದ್ದಾರೆ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ. ಎಸ್ಐಟಿ ಅಧಿಕಾರಿಗಳು ಕೂಡ ಮೊನ್ನೆ ಒಂದಷ್ಟು ವಿಚಾರಣೆ ಒಳಪಡಿಸಿದ್ದು, ಇವತ್ತು ಕೂಡ ವಿಚಾರಣೆ ನಡೆಸೋದಕ್ಕೆ ಒಂದಷ್ಟು ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಕುತೂಹಲ ಇದ್ದೇ ಇದೆ ದದ್ದಲ್ ಯಾವ ಕಡೆ ಹೋಗ್ತಾರೆ ಅಂತೇಳಿ. ನೋಡಿ, ನಾನೀಗ ಯಲಹಂಕದವರ ನಿವಾಸದ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲೂ ಕೂಡ ಕೇಳಿದಾಗ ಇಡಿ ಅಧಿಕಾರಿಗಳು ರೇಡ್ ಮಾಡಿ ದಾಳಿಯನ್ನು ಮುಕ್ತಾಯಗೊಳಿಸಿ ಇಲ್ಲಿಂದ ಹೋದ ಬಳಿಕ ದದ್ದಲ್ ಅವರು ಕೂಡ ನಿವಾಸದಿಂದ ತೆರಳಿದಂಥವ್ರು ಇಲ್ಲಿವರೆಗೂ ಕೂಡ ಮನೆಯ ಬಳಿ ಕೂಡ ಅವರು ಬಂದಿಲ್ಲ ಅನ್ನೋ ಮಾಹಿತಿ ಇಲ್ಲಿ ಸ್ಥಳೀಯರು ಕೊಡ್ತಾ ಇದ್ದಾರೆ. ಮನೆಯು ಕೂಡ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ, ಯಾರು ಕೂಡ ಇತ್ತ ಸುಳಿತಾ ಇಲ್ಲ ಅಂತೇಳಿ. ಹಾಗಾಗಿ ಯಲಹಂಕ ನಿವಾಸಕ್ಕೆ ಬರ್ತಾರಾ ಅಥವಾ ಇಲ್ಲಿಂದ ಎಸ್ಐಟಿ ಕಚೇರಿಗೆ ಹೋಗ್ತಾರಾ ಅಥವಾ ಯಾವ ಕಡೆ ಹೋಗ್ಬೋದು ಅನ್ನೋ ಕುತೂಹಲ ಮಾತ್ರ ಇನ್ನೂ ಕೇಳಿಸ್ತಾ ಇದೆ. ಒಂದು ವೇಳೆ ನೀವು ಹೇಳಿದಂತೆ ರಮ್ಯಾ, ಎಸ್ಐಟಿಗೆ ಹೋಗಿದೆ ಆದರೆ ವಿಚಾರಣೆಗೆ ಹಾಜರಾಗಿದೆ ಆದರೆ ಎಲ್ಲೋ ಒಂದು ಕಡೆ ಅಲ್ಲಿ ಬಂಧನ ಆಗೋದು ಆ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಡಿ ಏನಾದರೂ ವಿಚಾರಣೆಗೆ ಒಳಪಡಿಸೋದಕ್ಕೆ ಅವರನ್ನ ಮುಂದಾಗಿದೆ ಆದರೆ ಅವರು ಕಸ್ಟಡಿಗೆ ತೆಗೆದುಕೊಳ್ತಾರೆ ಖಂಡಿತವಾಗ್ಲೂ. ಯಾಕೆಂತಂದ್ರೆ ಅವರ ಮೇಲೆ ಒಂದಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ರಾಯಚೂರಿನಲ್ಲಿ ಒಂದಷ್ಟು ಜಾಗವನ್ನು ಕೂಡ ಮಗನ ಹೆಸರಲ್ಲಿ ಖರೀದಿ ಮಾಡಿದ್ರು ಅನ್ನೋದು ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ತಿಳಿದು ಬಂದಿರುವಂಥದ್ದು. ಅಷ್ಟಲ್ಲದೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಣ ಸಂದಾಯ ಆಗಿತ್ತು. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಕುತೂಹಲ ಇದೆ ದದ್ದಲ್ ಯಾವ ಕಡೆ ಹೋಗ್ತಾರೆ ಅಥವಾ ಇವತ್ತು ಕೂಡ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೆ ತಲೆಮರೆಸ್ಕೊಂಡೇ ಇರ್ತಾರ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ರೈಟ್ ನಾಗೇಂದ್ರ, ಕಾದ್ ನೋಡೋಣ ಏನಾಗತ್ತೆ ಅಂತ ಹೇಳಿ. ಧನ್ಯವಾದ ತಮ್ಮ ಮಾಹಿತಿಗಾಗಿ.